Hello friends, welcome back to my YouTube channel. Today video ಮ್ಯಾಂಗೋ ಐಸ್ ಕ್ರೀಮ್. ಹಾಲನ್ನು ಬಳಸದೆ ಸಕ್ಕರೆ ಮತ್ತು ಬೆಲ್ಲ, ಕ್ರೀಮ್ ಯಾವುದನ್ನು ಹಾಕದೆ ಕೂಡ ಅರ್ಧ ಹೋಳು ತೆಂಗಿನಕಾಯಿ, ಒಂದು 3 ಮಾವಿನ ಹಣ್ಣಿಂದ ಐಸ್ ಕ್ರೀಮ್ ಮಾಡೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದೊಂದು ಹೆಲ್ತಿ ಆಗಿರ್ತಕ್ಕಂಥ ಒಂದು ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ ಮೊದಲು ಒಂದು 3 ಮಾವಿನ ಹಣ್ಣನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಹೋಳು ತೆಂಗಿನ ತುರಿನ ಇದನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ. ಈ ಒಂದು ತೆಂಗಿನ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು 2 ಏಲಕ್ಕಿ ಕೂಡ ಹಾಕ್ಕೊಂಡು, ಯಾವುದೇ ಸಕ್ಕರೆ ಬೆಲ್ಲ ಏನೂ ಹಾಕೋಂಗಿಲ್ಲ. ಇದನ್ನು ಹಾಲನ್ನ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸಿ ರುಬ್ಬಿ ಇಟ್ಕೋಬೇಕು. ನಾನಿಲ್ಲಿ 2 ಏಲಕ್ಕಿನ ಕೂಡ ಹಾಕಿದ್ದೀನಿ. ನೋಡಿ, ಆದಷ್ಟು ನುಣ್ಣಗೆ ರುಬ್ಕೊಂಡು ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಥರನೇ ಸ್ಟ್ರೈನರಲ್ಲಿ ಸೋಸ್ಕೋಬೇಕು. ಈ ತೆಂಗಿನ ಹಾಲನ್ನು ಆದಷ್ಟು ಗಟ್ಟಿಯಾಗೆ ತೆಗೆದುಕೋಬೇಕು. ಜಾಸ್ತಿ ಪ್ರಮಾಣದ ನೀರನ್ನು ಬಳಸಬಾರ್ದು. ನೋಡಿ, ಈ ರೀತಿ ಎಲ್ಲ ಸ್ಟ್ರೈನರಿಂದ ಹಿಂಡಿ ಆಗಿದೆ. ಹಾಲು ಕೂಡ ಗಟ್ಟಿಯಾಗಿ ಬಂದಿದೆ. ಸುಮಾರು ಇದು 1 ರಿಂದ 1.5 ಕಪ್ಪು ಹಾಲು ರೆಡಿಯಾಗಿದೆ. ನೀರನ್ನು ಕಡಿಮೆ ಬಳಸಿ ಈ ರೀತಿ ಗಟ್ಟಿ ಹಾಲನ್ನ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಒಂದು 3 ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಈ ಹಣ್ಣು ಕೂಡ ಅಷ್ಟೇ ತುಂಬಾ ಸ್ವೀಟ್ ಇರೋವಂಥ ಹಣ್ಣಿವು. ಇದನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ಇದರ ಒಳಗಿರ್ತಕ್ಕಂಥ ಪಲ್ಪನ್ನು ತೆಗೆದುಕೋಬೇಕು. ಇದರಲ್ಲಿ ಇರ್ತಕ್ಕಂಥ ಒಂದು ಪಲ್ಪನ್ನೆಲ್ಲ ತೆಗೆದು ನಾವೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ಮಿಕ್ಸಿ ಜಾರ್ ಕೂಡ ಹಾಕ್ತಾಯಿದ್ದೀನಿ. ಈ ಹಣ್ಣಿನ ತಿರುಳನ್ನು ಕೂಡ ಅಷ್ಟೇ ನೀರೇನು ಹಾಕ್ತೇನೆ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ನುಣ್ಣಗೆ ಪೇಸ್ಟ್ ಆಗಿದೆ. ಇದೇ ಒಂದು ಮಿಶ್ರಣಕ್ಕೆ ನಾವೇನು ಕಾಯಿ ಹಾಲನ್ನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಅಷ್ಟನ್ನು ಹಾಕೋಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜೇನುತುಪ್ಪವನ್ನು ಕೂಡ ಹಾಕ್ಕೋಬೇಕು. ಸ್ವೀಟ್ನ ಪ್ರಮಾಣ ನೋಡಿ ಹಾಕ್ಕೊಳ್ಳಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಇದೊಂದು ಕ್ರೀಮಿ ಕನ್ಸಿಸ್ಟೆನ್ಸಿಯಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಹಾಕಿದ ನಂತರ ಇದನ್ನು ಜಸ್ಟ್ ಆಫ್ ಆನ್ ಮಾಡಿ ಈ ರೀತಿ ಬೌಲ್ಗೆ ಹಾಕ್ಕೋಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈ ಮಾವಿನ ಪಲ್ಪನ್ನು ಕೂಡ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ನಂತರ ಡ್ರೈ ಫ್ರೂಟ್ಸ್ನ ಕೂಡ ಮೇಲ್ಗಡೆ ಡೆಕೋರೇಷನಿಗೆ ಕೂಡ ಹಾಕ್ತಾಯಿದ್ದೀನಿ. ಈ ಮ್ಯಾಂಗೋ ಐಸ್ ಕ್ರೀಮ್ ಇವಾಗ ರೆಡಿಯಾಗಿದೆ. ಇದನ್ನು ಫ್ರೀಝರಲ್ಲಿ 5 ರಿಂದ 6 ಅವರ್ ಕೂಡ ಇಡಬೇಕು. ಆದಷ್ಟು ಟೈಟ್ ಇರುವ ಒಂದು ಲಿಡ್ನ ಮುಚ್ಚಬೇಕು. ಮೇಲಿನ ಒಂದು ಲಿಡ್ಡು ಲೂಸ್ ಆಗಿದ್ದರೆ ಒಂದು ಕವರನ್ನು ಹಾಕಿ ನಂತರ ಲಿಡ್ನ ಕ್ಲೋಸ್ ಮಾಡಬೇಕು. ನೋಡಿ, ಇವಾಗ ಇದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀವಿ. ನೋಡಿ, ನಾನಿವಾಗ ಒಂದು 6 ಅವರ್ ಆದ ನಂತರ ಇವಾಗ ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಫ್ರೀಝರಿಂದ ತೆಗೆದ ನಂತರ ಇದನ್ನು ತಿನ್ನಲಿಕ್ಕೆ ಬರೋದಿಲ್ಲ. ಒಂದು 2 ರಿಂದ 3 ನಿಮಿಷನಾದರೂ ವೆಯ್ಟ್ ಮಾಡಬೇಕಾಗುತ್ತೆ. ತುಂಬಾ ಗಟ್ಟಿ ಇರುತ್ತೆ. ಸೊ ಹಂಗಾಗಿ ಒಂದು 2-3 ನಿಮಿಷನಾದರೂ ವೆಯ್ಟ್ ಮಾಡಿ ನಂತರ ಇದನ್ನ ಕಟ್ ಮಾಡ್ಬೋದು ಅಥವಾ ಸ್ಪೂನಿನ ಸಹಾಯದಿಂದ ಕೂಡ ಇದನ್ನ ತೆಗೆದುಕೋಬೋದು. ಯಾವುದೇ ಐಸ್ ಕ್ರೀಮ್ ಆಗಲಿ ಅಥವಾ ವಾಟರ್ ಆಗಲಿ ಫ್ರಿಜ್ಜಿಂದ ಯಾವುದೇ ವಸ್ತುವನ್ನು ತೆಗೆದು ಡೈರೆಕ್ಟಾಗಿ ಯಾವಾಗಲೂ ಬೇಗ ತಿನ್ನಬಾರ್ದು. ಇದು ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ. ನೋಡಿ, ಹಾಲು, ಬೆಲ್ಲ, ಸಕ್ಕರೆ, ಕ್ರೀಮ್ ಯಾವುದನ್ನು ಬಳಸದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಐಸ್ ಕ್ರೀಮ್ ಕೂಡ ರೆಡಿಯಾಗಿದೆ. ಆರೋಗ್ಯವಾಗಿ ಮತ್ತು ರುಚಿಯಾಗಿರ್ತಕ್ಕಂಥ ಐಸ್ ಕ್ರೀಮ್ನ ಮನೆಯಲ್ಲೇ ಎಲ್ಲರೂ ಕೂಡ ಮಾಡ್ಬೋದು. ತುಂಬ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಮಾಡ್ಬೋದು. ಸುಮಾರು ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ಆರಾಮಾಗಿ ಇಂಥ ಐಸ್ ಕ್ರೀಮ್ಗಳನ್ನ ಮನೆಯಲ್ಲೇ ಮಾಡ್ಕೋಬೋದು.